ನಮಸ್ತೆ ಕರ್ನಾಡು. ಇವತ್ತು ಸಂಡೇ ಆಗಿರೋದ್ರಿಂದ ಯಾವ್ದಾದ್ರು ಒಂದು ಪ್ಲೇಸಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ವು. ಆ ಪ್ಲೇಸ್ ಯಾವುದು ಅಂತ ಮುಂದೆ ಮುಂದೆ ಹೇಳ್ತೀವಿ. ನಾನು 10 ಗಂಟೆಗೆ ರೆಡಿಯಾಗಿ ಕೇಳಿದೆ, 12 ಗಂಟೆ ಆದರೂ ಇನ್ನೂ ಈಗ ರೆಡಿ ಆಗಿದ್ದಾರೆ ಮೇಡಮ್. ನೋಡಿ ಇವ್ರು ಶೂ ಎಲ್ಲ ಹಾಕೊಂಡು ಬೇರೆ ರೆಡಿ ಆಗ್ತಿದ್ದಾರೆ. ಮೇಡಮ್ ಅವರು ಹೆಲ್ಮೆಟ್ ಮತ್ತು ಗಾಗಲ್ಸ್ ಹಾಕೊಂತ ಇದ್ದಾರೆ, ಟ್ರಿಪ್ಪಿಗೆ ರೆಡಿ ಆಗ್ತಾ ಇದ್ದಾರೆ. ಫೈನಲಿ ಚಿತ್ತಾಳಯ್ಯನಗಿರಿಗೆ ಬಂದ್ವಿ. ಅದು ಇಟ್ಬಿಟ್ಟು ಕಥಾ ಹಾಕಿರ್ಬೇಕು. ಎಷ್ಟು ಬೇಕು ನೋಡ್ತೀನಿ ಮಾಡಿರಲಿ. ಫೈನಲಿ ನಾವು ಮುಳ್ಳಂಗಿರಿ ಬಂದು. ಈ ವೀಕೆಂಡ್ಸು ಗೌರ್ಮೆಂಟ್ ಹಾಲಿಡೇಸ್ ಇದ್ದಾಗ ತುಂಬ ಜನ ಇರ್ತಾರೆ. ಇವತ್ತು ಕೂಡ ತುಂಬ ಜನ ಇದ್ದಾರೆ, ತುಂಬ ವೆಹಿಕಲ್ಸು ಇದೆ. ಆದರೂ ಮಳೆಗಾಲದಷ್ಟು ಜನ ಈಗಿರಲ್ಲ. ಮಳೆಗಾಲ ಅಂತ ಬಂದರೆ ಎಲ್ಲ ಕಡೆನೂ ಹಸಿರು ತುಂಬಿರುತ್ತೆ. ನಾವು ಅಲ್ಲಿ ತನಕ ಪ್ರಕೃತಿ ಹತ್ಬೇಕು. ಸೌಂದರ್ಯ ನೋಡಲು ತುಂಬ ಖುಷಿಯಾಗುತ್ತೆ. ಆದರೆ ಇವಾಗ ನಾಟ್ ಬ್ಯಾಡ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ವ್ಯೂ ತುಂಬ ಚೆನ್ನಾಗಿದೆ. ನಾವು ಬಂದು ಸ್ವಲ್ಪ ಲೇಟ್ ಆಗೋದ್ರಿಂದ ಫುಲ್ಲು ಬಿಸಿಲಾಗಿತ್ತು. ಬೆಟ್ಟ ತುಂಬ ಎತ್ತರವಾಗಿರೋದ್ರಿಂದ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ಹತ್ಬೇಕಾದ್ರೆ. ಮುಳ್ಳಂಗಿರಿ ಬೆಟ್ಟಕ್ಕೆ ಬರ್ಬೇಕು ಅಂತ ಎಷ್ಟು ದಿವಸದಿಂದ ಅನ್ಕೊಂಡಿದ್ವು? ಮೇ ಬಿ ನಮ್ಮ ಮದುವೆ ಆದಾಗಿಂದ ಹತ್ತತ್ರ 1 ವರ್ಷದಿಂದ ಅಂದ್ಕೊಂಡಿದ್ದೀವಿ ಇಲ್ಲಿಗೆ ಬರಬೇಕು ಅಂತ. ಪ್ರತಿ ಸಂಡೇ ಬರಬೇಕು ಅಂತ ಎಷ್ಟೋ ಪ್ಲ್ಯಾನ್ ಮಾಡಿದ್ವು. ಎಷ್ಟು ಪ್ಲ್ಯಾನ್ ಮಾಡಿದ್ರು ಬರೋಕ್ಕೆ ಆಗ್ತಾನೇ ಇರಲಿಲ್ಲ. ಫೈನಲಿ 1 ವರ್ಷದ ಮೇಲೆ ಇವತ್ತು ಬರ್ತಾ ಇದ್ದೀವಿ ಮುಳ್ಳಂಗಿರಿಗೆ. ಇದು ನಮ್ಮ ಕರ್ನಾಟಕದ ಅತಿ ಎತ್ತರವಾದ ಬೆಟ್ಟ, ನಮ್ಮ ಹೆಮ್ಮೆಯ ಚಿಕ್ಕಮಗಳೂರಿನ ಮುಳ್ಳಂಗಿರಿ ಬೆಟ್ಟ. ಅಲ್ಲಿಂದ ಹತ್ಕೊಂಡು ಫುಲ್ ಸುಸ್ತಾಗಿದೆ. ಇನ್ನೂ ಎಷ್ಟು ಇದೆ ಅಂತ ಗೊತ್ತಿಲ್ಲ. ನಾವು ಫಸ್ಟ್ ಟೈಮ್ ಹತ್ತುತ್ತಾ ಇರೋದು. ಇವ್ರು ಹತ್ತಿದ್ದಾರೆ. ನಾನು ಇದು 7ನೇ ಸತಿ, ಇದು ಬೆಟ್ಟ ಹತ್ತುತ್ತಿರೋದು 7ನೇ ಸತಿ. ಒಂದ್ಸತಿಗೆ ನಾನು ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಅದಕ್ಕೆ ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ. ಶಿವರಾತ್ರಿಯಾಗಿ ಒಂದು 15 ದಿವಸದೊಳಗೆ ತುಂಬ ಚೆನ್ನಾಗಿ ನಡೆಸ್ತಾರೆ. ನಾನು ಜಾತ್ರೆಗೆ 2 ಸತಿ, ಫ್ರೆಂಡ್ಸ್ ಜೊತೆ ಒಂದು 3 ಸತಿ, ಫ್ಯಾಮಿಲಿ ಜೊತೆ ಟೋಟಲ್ 7 ಸತಿ ಬಂದಿದ್ದೀನಿ. ಇದು 7ನೇ ಸತಿ. ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ. ಇಲ್ಲಿ ಬರೋ 90% ಜನ ಬರೋದೇ ವ್ಯೂ ನೋಡೋಕ್ಕೆ. ಇನ್ನು 10% ಜನ ಮಾತ್ರ ಮುಳ್ಳಂಗಿರಿ ದೇವ್ರು ನೋಡಬೇಕು ಅಂತ ಬರ್ತಾರೆ ಅಷ್ಟೇ. ಅದಕ್ಕೆ ಕಣ್ರಿ ಎಲ್ಲ ಹೇಳೋದು ನಮ್ಮ ಚಿಕ್ಕಮಗಳೂರು ಸ್ವರ್ಗ ಅಂತ.
ಇದೇ ನೋಡಿ ಮುಳ್ಳಯ್ಯನಗಿರಿ ಬೆಟ್ಟದ ಮೇಲಿರೋ ದೇವಸ್ಥಾನ. ದೇವ್ರ ದರ್ಶನ ಮುಗಿಸ್ಕೊಂಡು ವ್ಯೂಸ್ ಎಲ್ಲ ನೋಡಿ ಕೊನೆಗೆ ನಾವು ಸ್ನ್ಯಾಕ್ಸ್ ತಂದಿದ್ವು. ಸ್ನ್ಯಾಕ್ಸ್ ತಿನ್ನೋಣ ಅಂತ ಬಂದು ಕೂತ್ಕೊಂಡು ಅವ್ರಿಗೊಂದು ಬಾಕ್ಸು ನಮಗೊಂದು ಬಾಕ್ಸು ಅಂತ ಸಪ್ರೇಟಾಗಿ ತಂದಿದ್ವು. ಓಪನ್ ಮಾಡಿ. ಸ್ನ್ಯಾಕ್ಸ್ ತಿಂತಾ ಇದ್ದೀವಿ. ನಮಗೆ ಔಟ್ಸೈಡ್ ಫುಡ್ ಅಡ್ಜಸ್ಟ್ ಆಗಲ್ಲ ಅಂದ್ಬಿಟ್ಟು ನಾವೇ ಮನೆಯಿಂದ ಪಲಾವ್ ಮಾಡ್ಕೊಂಡು ಹೋಗಿದ್ವು. ಇದಕ್ಕಿಂತ ಆಫ್ ಆದಾಗಲೂ ಸ್ಪೀಡ್ ಜಾಸ್ತಿ ಹೋಗಲ್ಲ ಕೇಳು. ಫೀಲ್ ಫುಲ್ ಲೂಸ್ ಆಗಿರುತ್ತೆ. ಇವತ್ತು ಪೆಟ್ರೋಲ್ ಓಡ್ಸೋಕ್ಕೆ ಗಾಡಿ ಆಫ್ ಮಾಡ್ಕೊಂಡು ಡ್ರೈವ್ ಮಾಡ್ತಿದ್ದಾರೆ. ಅಂದಿ ಹೋಗ್ಬೇಕಾದ್ರೆ ಹೂವು ನೋಡೋರು, ಹೂವು ಬೇಕು ಅಂತ ಹೇಳಿದ್ರು. ಗಾಡಿ ಸೈಡಿಗೆ ಹಾಕ್ತೆ ಹೂವು ಕಿತ್ಕೊಬಂದು ನೋಡಿ ಇವಾಗ ನನಗೆ ಪ್ರಪೋಸ್ ಮಾಡ್ತಾರೆ. ಐ ಲವ್ ಯು. ಥ್ಯಾಂಕ್ ಯು. ಹಾಗೆ ಮನೆಗೆ ಹೋಗ್ತಾ ನಮ್ಮ ಸ್ನೇಹಿತರಾದ ಸಾಗರ್ ಸರ್ ಅವರು ಇನ್ನೋವೇಟಿವ್ ಪಬ್ಲಿಕ್ ಸ್ಕೂಲ್ ಓಪನಿಂಗ್ ಕರೆದಿದ್ರು. ಪೂಜೆ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.